ಸ್ವಾಗತ. ನಾನು ಪವನ್ ದೇಶಪಾಂಡೆ. ನಿಮ್ಮ ಪಿಡಿ ನ್ಯೂಸ್ ಕಳೆದ ದಿನ ಒಂದು ಸುದ್ದಿಯನ್ನ ಮಾಡಿತ್ತು. ಬಳಕೆಯಾದಂತಹ ಕಬ್ಬಿಣಗಳನ್ನ ಬಳಸಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನ ಕೂಡ ಬಿತ್ತನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಆ ಕಬ್ಬಿಣಗಳನ್ನ ತೆಗೆದು ಹೊಸ ಕಬ್ಬಿಣಗಳನ್ನ ಬಳಸುವಂತೆ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಿಡಿ ನ್ಯೂಸ್ ವರದಿಯಿಂದ ಫಲಶ್ರುತಿಗೊಂಡಂತಹ ಒಂದು ವರದಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಮತ್ತೆ ಬಳಕೆಯಾದಂತಹ ಕಬ್ಬಿಣಗಳನ್ನ ತೆಗೆದು ಈಗ ಹೊಸ ಕಬ್ಬಿಣಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಪಿಡಿ ನ್ಯೂಸ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಸಾಕಷ್ಟು ಅನುದಾನವನ್ನ ತಂದು ರಾಮದುರ್ಗವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಗುತ್ತಿಗೆದಾರರು ಇಂತಹ ಒಂದು ಚಟುವಟಿಕೆಯಲ್ಲಿ ನಿರತರಾಗಿರುವಂತದ್ದು ಅದನ್ನ ಕಂಡಂತಹ ಅಧಿಕಾರಿಗಳು ಕೂಡ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ರು. ಯಾವುದೇ ರೀತಿಯಾದಂತಹ ಬಳಕೆಯಾದಂತಹ ಕಬ್ಬಿಣಗಳನ್ನ ಬಳಸಿದ್ರೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂತ ಕೂಡ ವಾರ್ನಿಂಗ್ ಅನ್ನ ನೀಡಿದ್ರು. ಇದರೆಲ್ಲ ಕುರಿತಂತೆ ಸವಿಸ್ತಾರವಾಗಿ ನಿಮ್ಮ ಪಿಡಿ ನ್ಯೂಸ್ ಒಂದು ವರದಿಯನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತಂತಹ ಗುತ್ತಿಗೆದಾರರು ಇವತ್ತು ಹೊಸ ಕಬ್ಬಿಣಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಏನಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದೆ. ಆ ಅನುದಾನ ಸಮರ್ಪಕವಾಗಿ ಖರ್ಚಾಗಬೇಕು ಹೊರತು ಇಂತಹ ಕಳಪೆ ಕಾಮಗಾರಿಗಳಿಗೆ ಮುಂದಾಗಬಾರ್ದು. ನಮ್ಮ ಕಳಕಳಿ ಕೂಡ ಇಷ್ಟೇ, ಏನು ಸಮರ್ಪಕವಾಗಿ ಆಗಿರ್ಬೇಕು, ಜನರಿಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೂಡ ಕಳೆದ ಬಾರಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಏನಂದ್ರೆ ಇಂತಹ ಕಬ್ಬಿಣಗಳನ್ನ ಬಳಕೆಯಾದಂತಹ ಕಬ್ಬಿಣಗಳನ್ನ ಬಳಕೆ ಮಾಡಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಒಂದು THO ಕಚೇರಿ ಒಂದು ನಿರ್ಮಾಣ ಆಗ್ತಾ ಇದೆ. ಸುಮಾರು 50 ಲಕ್ಷದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ನಿರ್ಮಾಣ ಕಾಮಗಾರಿಯಲ್ಲಿ ಬಳಕೆಯಾದಂತಹ ಕಬ್ಬಿಣಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವರದಿಯನ್ನು ಕೂಡ ನಿಮ್ಮ ಪಿಡಿ ನ್ಯೂಸ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈಗ ಗುತ್ತಿಗೆದಾರರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಆ ಒಂದು ಇದರಿಂದ ಎಚ್ಚರಿಕೆಯಿಂದ ಇವತ್ತು ಎಚ್ಚೆತ್ತಂತಹ ಗುತ್ತಿಗೆದಾರರು ಮತ್ತೆ ಅದನ್ನ ಏನು ಆ ಬಳಕೆಯಾದಂತಹ ಕಬ್ಬಿಣಗಳನ್ನ ತೆಗೆದು ಈಗ ಹೊಸ ಕಬ್ಬಿಣಗಳನ್ನ ಏನು ಬಳಕೆ ಮಾಡಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗೆ ತಾಲೂಕಿನಲ್ಲಿ ಎಲ್ಲೇ ಇಂತಹ ಕೆಲಸ ನಡೀತಾ ಇದ್ರು ನಿಮ್ಮ ಪಿಡಿ ನ್ಯೂಸ್ ಮಾತ್ರ ಅದನ್ನ ವರದಿ ಮಾಡದೆ ಬಿಡುವುದಿಲ್ಲ. ಹೀಗಾಗಿ ಇವತ್ತು ಪಿಡಿ ನ್ಯೂಸ್ಗೆ ಒಂದು ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಒಂದು ಇಂಪ್ಯಾಕ್ಟ್ ನಿಂದ ಇವತ್ತು ಸಾಕಷ್ಟು ಒಂದು ಜನ ಮೆಚ್ಚುವಂತ ಕಾರ್ಯ ಆಗಿದೆ. ಇವತ್ತು ಬಳಕೆಯಾದಂತಹ ಕಬ್ಬಿಣಗಳನ್ನ ತೆಗೆದು ಇವತ್ತು ಹೊಸ ಕಬ್ಬಿಣಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಯಾವುದೋ ಒಂದು ಮಾತ್ರಕ್ಕೆ ನಾವು ವರದಿಯನ್ನ ಮಾಡಿದಾಗ ಮಾತ್ರ ಅದನ್ನ ಮಾಡುವಂಥದ್ದು ಅಥವಾ ಆ ರೀತಿ ಆಗಬಾರ್ದು. ಹೀಗಾಗಿ ನಾನೇನು ಹೇಳೋದು ಇಷ್ಟೇ ಅಂದ್ರೆ, ಏನು ಸರ್ಕಾರ ನಿಮ್ಗೆ ಏನೋ ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿರುತ್ತೆ, ಒಂದು ಅಂದಾಜು ವೆಚ್ಚ ಪತ್ರಿಕೆ ಏನಿರುತ್ತೆ, ಆ ಅಂದಾಜು ವೆಚ್ಚ ಪತ್ರಿಕೆ ಮುಖಾಂತರ ನೀವು ಮಾಡಿದ್ರೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಯಾಕಂದ್ರೆ ಸರ್ಕಾರಿ ಮತ್ತು ಸಾರ್ವಜನಿಕರ ಉಪಯೋಗಕ್ಕಾಗಿ ಕಟ್ಟಡವನ್ನು ತಾವು ನಿರ್ಮಾಣ ಮಾಡ್ತಾ ಇರ್ತೀರಿ. ಇಂತಹ ಕೆಲಸವನ್ನ ಮಾಡಬೇಡಿ. ಏನ್ ಸಮರ್ಪಕವಾಗಿ ನಿಮ್ಗೆ ಅನುದಾನ ಬಂದಿದೆ ಆ ಅನುದಾನದಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಇವತ್ತು ಏನು ಹೊಸ ಕಬ್ಬಿಣಗಳನ್ನು ಬಳಕೆ ಮಾಡ್ತಾ